ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಎಫ್ಐ ಆಗಿರೋ ಮಾಜಿ ಸಚಿವ ಹಾಗೂ ಶಾಸಕ ಭಾರತಿ ಬಸವರಾಜ್ ಮತ್ತು ಇವತ್ತು ವಿಚಾರಣೆಗೆ ಹಾಜರಾದರು. 4 ತಾಸುಗಳ ವಿಚಾರಣೆಯನ್ನು ಎದುರಿಸಿದ್ದಾರೆ. ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ, ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ವಿಚಾರಣೆ ಬಳಿಕ ಕೂಡ ಮಾತನಾಡಿದ್ರು. ಈ ಮಧ್ಯೆ ಚೆನ್ನೈ ಮೂಲಕ A1 ಜಗದೀಶ್ ದುಬೈಗೆ ಹಾರಿದ್ದಾನೆ ಅಂತ ಗೊತ್ತಾಗಿದೆ. ಆತನ ಬಂಧನಕ್ಕೆ ಲುಕೌಟ್ ನೋಟಿಸ್ ಅನ್ನು ಕೂಡ ಕೊಡಲಾಗಿದ್ದು, ಬೆಂಗಳೂರಿನಿಂದ ಚೆನ್ನೈಗೆ ಹೋದ ಆರೋಪಿ ವೇಷ ಮರೆಸಿಕೊಂಡಿದ್ದಾನೆ ಅಂತ ಗೊತ್ತಾಗಿದೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ನಮ್ಮನ್ನ ವಿಚಾರಣೆಗೆ ಕರೆದಿದ್ರು, ವಿಚಾರಣೆಗೆ ಬಂದಿದ್ದೇನೆ. ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಉತ್ತರವನ್ನು ಕೂಡ ಹೇಳಿದ್ದೀನಿ. ಮತ್ತೆ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಯಾವತ್ತು ಅಂತ ದಿನಾಂಕ ನಿಗದಿ ಮಾಡಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಯಾವತ್ತು ಕರೆದಾಗ ಬರಬೇಕು ಅಂತ ಫೋನ್ ಮುಖೇನ ಕರಿತೀವಿ ಅಂತ ಹೇಳಿದ್ದಾರೆ. ಫೋನ್ ಮುಖೇನ ಯಾವತ್ತು ಕರೀತಾರೋ ಅವತ್ತು ಖಂಡಿತವಾಗಿ ಬರ್ತೀನಿ, ಸಹಕಾರ ಕೊಡ್ತೀನಿ. ನನಗೂ ಈ ಪ್ರಕರಣಕ್ಕೂ ಸಂಬಂಧನೂ ರಾಜಕಾರಣಿನೋ ಅಥವಾ ಸಮಾಜದಲ್ಲಿ ದೊಡ್ಡ ದಿನ ಮಾಡ್ಕೊಂಡಿರೋನಾರೋ ಅವ್ನ ಪಕ್ಕದಲ್ಲಿ ಒಬ್ರು ಕುರ್ಚಿ ಹಾಕೊಂಡು ಕೂತ ತಕ್ಷಣ ಫೋಟೋ ಬಂದರೆ, ಹಾರ ಹಾಕಿಸ್ಕೊಂಡ ತಕ್ಷಣ ಫೋಟೋ ಬಂದುಬಿಟ್ರೆ, ಹೂವಿಸ್ಕೊಂಡ ತಕ್ಷಣ ಫೋಟೋ ಬಂದುಬಿಟ್ರೆ, ಅಣ್ಣ ಒಂದು ಹೆಗಲ ಮೇಲೆ ಕೈ ಹಾಕೋಣ ಒಂದು ಫೋಟೋಗೆ ಅಂತಾನೆ. ಅವನೆಲ್ಲ ಕೃತ್ಯಗಳಲ್ಲೂ ಸಪೋರ್ಟ್ ಅಲ್ಲಿ 1000 ಅಂದರೆ ಏನಣ್ಣ ಇಷ್ಟು ಕೆಲಸ ಮಾಡ್ತಾ ಇದ್ದೆ ನಿನಗೋಸ್ಕರ ನಾನು ಎಲೆಕ್ಷನಲ್ಲಿ ಒಂದೊಂದು ಕೈ ಹಾಕೋಣ, ನಿನ್ನ ಕಂಡ್ರೆ ಎಷ್ಟು ಇಷ್ಟ ಗೊತ್ತಾ ಅಂತ ಒಂದು ಆಗ್ಬಿಟ್ರೆ ಕೊಲೆ ಪ್ರಕರಣಕ್ಕೆ ಆರೋಪಿ ಅಪರಾಧಿ ಆಗಲ್ಲ. ಪೊಲೀಸ್ನವರು ಕರೆಸ್ತಾ ಇದ್ದೀರಿ, ಏನ್ ಎವಿಡೆನ್ಸ್ ಟು ಪ್ರೂವ್ ಇಟ್. ಸೊ ವಿಚಾರಣೆಗೆ ಕರೆದ ತಕ್ಷಣ ಆತ ಅಪರಾಧಿ ಆಗ್ಬಿಡ್ತಾ ಇದ್ದಾರೆ ಅಥವಾ ಇನ್ನೊಂದು ಆಗ್ಬಿಡ್ತಾರೆ ಅಂತಾನೋ, ಹೊರಕ್ಕೆ ಬಂದಿರೋ 4 ಫೋಟೋ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ನಾನು ಅದಕ್ಕೆ ಹೇಳ್ತಿರೋದು, ಬಹುತೇಕ ಆಗತ್ತೆ. ಅದಕ್ಕೆ ಹೇಳ್ತಿರೋದು ಇದನ್ನು ಹಾಗೆ ನೋಡಬಾರ್ದು. ಎಸ್, ರಾಜ್ಯದಲ್ಲಿ ಇವತ್ತು ಲೋಕಾಯುಕ್ತದವರು ಭ್ರಷ್ಟ ಅಧಿಕಾರಿಗಳದ್ದೆಲ್ಲ ಬೇಟೆ ಆಡಿದಾರಪ್ಪ. ಬೆಂಗಳೂರಿನ 14 ಕಡೆ, ಕೊಪ್ಪಳ, ಹುಬ್ಬಳ್ಳಿ, ಬಳ್ಳಾರಿ ಮತ್ತು ಅದರ ಕೊಪ್ಪಳದಲ್ಲಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಟ್ಯಾಕ್ಸ್ ಉಪನಿರ್ದೇಶಕ. ಹೌದಾ, ಯಾಕ್ರಿ ಸಿಗಾಕೊಂಬಿಟ್ರಿ? ಹೌದಾ, ನೀವು ನೋಟಿಸ್ ಕೊಟ್ಕೊಂಡು ಸುಮ್ಮನೆ ಕಾಲ ಕಳಿಬೇಕಿತ್ತು ತಾನೇ ಸಣ್ಣ ವ್ಯಾಪಾರಿಗಳಿಗೆ. ಅದಕ್ಕೆ ಒಳ್ಳೆಯದು. ಏನೋ ಒಂದು ಸರಿ ಅಲ್ಲೆಲ್ಲ ಆಗಿದೆಯಂತೆ. ಇನ್ನೆಲ್ಲ ವಿದ್ಯಾನಗರದಲ್ಲಿ, ಹುಬ್ಬಳ್ಳಿನಲ್ಲಿ ಅಲ್ಲೆಲ್ಲ ಚಿನ್ನ, ಬೆಳ್ಳಿ, ಕಾಸು, ಕವಡೆ ಸಿಕ್ಕಿರಲ್ಲ. ಕವಡೆನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಕವಡೆ ಎಲ್ಲ ಇರ್ಬೋದು, ಮೋಸ್ಟ್ಲಿ ಕಾಸು ಕವಡೆ ಅಂತೀವಿ, ಗೊತ್ತಿಲ್ಲ ಕವಡೆ ಇಟ್ಕೊಂಡಿದ್ದಾರೋ ಇಲ್ವೋ. ಆಮೇಲೆ ಒಂದು ಕಡೆ ಕೆಲವು ಸೈಟ್ಗಳು, ಮನೆಗಳು, ಜಮೀನು ದಾಖಲೆಗಳು, ಹೀಗೆ ಏನೇನೋ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಯಾರು? ಲೋಕಾಯುಕ್ತದವರು. ಸಂತೋಷ. ಏನು ಮಾಡ್ಬೇಕು ನಾವು? ನಮ್ಗೇನು ಕಮಿಷನ್ ಕೊಡ್ತೀರಾ? ಆಮೇಲೆ ಏನಾಯ್ತು ಅಂತ ಹೇಳಿ ಯಾರು? ಲೋಕಾಯುಕ್ತದವರು. ರೇ, ಲೋಕಾಯುಕ್ತ ಕವರೇಜ್ ನಿಲ್ಲಿಸ್ಬೇಕು ನನ್ನ ಪ್ರಕಾರದಲ್ಲಿ. ಹಾಕ್ಬಾರ್ದು ಇದನ್ನು. ಈ ವಿಷಯ ಬಂದಾಗ ಹೇಳ್ತಾನೆ ಇರ್ತೀರಿ. ಹಾಕ್ಬಾರ್ದು ಇದನ್ನು ನನ್ನ ಪ್ರಕಾರ. ಎಲ್ಲರೂ ಮಾತಾಡ್ಕೊಂಡು ಮಾಧ್ಯಮದವರು ಬ್ಯಾನ್ ಮಾಡ್ಬಿಡ್ಬೇಕು ಇದನ್ನು, ಹೇಳ್ತೀನಿ. ಯಾಕೆ ಸರ್? ಸುಮ್ಮನೆ ಪುಕಟೆ ಪಬ್ಲಿಸಿಟಿ ಇವ್ರಿಗೆ. ಏನೋ ಮಾಡ್ತೀವಿ. ಆಮೇಲೆ ಏನಾಯಿತು ಅಂತ ಬಂದು ಹೇಳಕ್ಕೆ ಯೋಗ್ಯತೆ ಇಲ್ದಿದ್ದ ಸಂಸ್ಥೆ ಇದನ್ನ ಯಾಕೆ ತೋರಿಸ್ಬೇಕು ಅವ್ರಿಗೆ? ಎಸ್, ಉದ್ಯಮಿ KGF ಬಾಬುಗೆ RTO ಅಧಿಕಾರಿಗಳು ಇವತ್ತು ಬಿಸಿ ಮುಟ್ಟಿಸಿದ್ದಾರೆ. ಐಷಾರಾಮಿ ಕಾರುಗಳನ್ನು ಹೊಂದಿರುವಂತಹ ಬಾಬು ಅವರು ಟ್ಯಾಕ್ಸ್ ಕಟ್ಟದೆ ವಂಚಿಸಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ RTO ಅಧಿಕಾರಿಗಳು ಇವತ್ತು ಅವ್ರ ಮನೆಗೆ ಹೋದ್ರು. ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್, ಅಮೀರ್ ಖಾನ್ ರಿಂದ ಪಡೆದಿದ್ದಂತಹ ರೋಲ್ಸ್ ರಾಯ್ ಕಾರುಗಳನ್ನ ಸೀಸ್ ಮಾಡೋಕೆ ಮುಂದಾದ್ರು. ಆದ್ರೆ ಅವರು 18 ಲಕ್ಷ ಪ್ಲಸ್ 19 ಲಕ್ಷ ಕಟ್ಟಿದಾರಂತೆ. 2 ಕಾರ್ಗೆ, ಒಂದೊಂದು ಕಾರ್ಗೆ ಒಂದಷ್ಟು ದುಡ್ಡನ್ನು 30 ಲಕ್ಷ ಚಿಲ್ಲರೆ ಎಷ್ಟು ಕಟ್ಟಿದ್ರು. ದಟ್ಸ್ ಓಕೆ, ಕಟ್ತಾರೆ, ಏನೋ ಒಂದು ಆಗುತ್ತೆ. ಅದು ಮಹಾರಾಷ್ಟ್ರ ಇದೆ. ಏನೈತೀಗ? ಆಯಿತು, ಕಟ್ಟಿಲ್ಲ, ಕಟ್ಸಿದ್ದೀರಿ. ಲೈಫ್ ಟೈಮ್ ಟ್ಯಾಕ್ಸ್ ಅಲ್ಲಿ ಕಟ್ಟಿದ್ದೀನಿ ನಾನು, ಇಲ್ಲೂ ಕಟ್ಟಬೇಕಿತ್ತು ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಅವ್ರಿಗೆ ಗೊತ್ತಾಗಿಲ್ಲ ಮಾಡಬೇಕು. ಅಲ್ಲಿ ಲೈಫ್ ಟೈಮ್ ಟ್ಯಾಕ್ಸ್ನ ಅವ್ರು ಹಂಗೆ ಕಟ್ಟಿದ್ರೆ ಅಲ್ಲಿ ಎಕ್ಸಮ್ಷನ್ ಹಾಕಿ ಕ್ಲೈಮ್ ಮಾಡ್ಕೋಬೋದು. ಅದನ್ನು ಅವ್ರಲ್ಲಿ ಕ್ಲೈಮ್ ಮಾಡ್ಬೋದು ಆ್ಯಕ್ಚುಲಿ. ಓಕೆ, ಅವ್ರಿಗೆ ಗೊತ್ತಿಲ್ಲ ಟ್ರಾನ್ಸ್ಫರ್ ಆಗಬೇಕು ಗಾಡಿ ಇದು ಅಂತ. ಅಲ್ಲಿಂದ ಒಂದು NOC ತೊಗೊಂಬಂದು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ಕರ್ನಾಟಕ ರಿಜಿಸ್ಟ್ರೇಷನ್ಗೆ. ಎಷ್ಟೋ 3 ತಿಂಗಳು 6 ತಿಂಗಳಿಗಿಂತನೂ ಹೆಚ್ಚಿನ ಕಾಲ ಅದು ಇಲ್ಲೇ ಓಡೋದಾದರೆ. ಈಗ 15 ದಿನಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೆ ನಾನು, ಯಾವ್ದಾದ್ರು ಬೇರೆ ರಾಜ್ಯದಿಂದ ನಿನ್ನ ಯಾಕೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂತ ಕೇಳಕ್ಕೆ ಬರಲ್ಲ ನೀವು. ಎಷ್ಟು 6 ತಿಂಗಳೋ 3 ತಿಂಗಳೋ 1 ವರ್ಷನೋ ಏನೋ ಒಂದು ಟೈಮ್ ಇದೆ. ಅದ್ರ ಒಳಗಡೆ ಇದ್ದರೆ ಇಲ್ಲ, ಅದಾದ ಮೇಲಿದ್ರೆ ಏನು ಮಾಡ್ತಾರೆ ಈ ಮಾಲೀಕರುಗಳು? ಕೆಲವರು ಅಂತ ತಗೊಂಬಂದು ಸಿಗಾಕೊಂಡಾಗ ಯಾಕೆಂದರೆ ನಾನು ಮೊನ್ನೆ ಬಂದೆ ಸರ್, ಎಲ್ಲಿಂದ? ಇದು ಉತ್ತರಾಖಂಡಿಂದ ಅಂತಾನೆ. ಆವಾಗ ಪ್ರೂವ್ ಮಾಡ್ಬೋದು, ಅದನ್ನೇನು ದೊಡ್ಡ ಕೆಲಸ ಅಲ್ಲ. ನನ್ನ ಪಾಯಿಂಟು ಆಯಿತು, ನೀವು ಭಾಳ ಉತ್ಸಾಹದಲ್ಲಿ RTO ಆಫೀಸರ್ಸು ಕಟ್ಟಿಸ್ತಾ ಇದ್ದೀರಿ, ಕಟ್ಟಿಸಿ. ಬಟ್ ನನ್ನ ಪ್ರಶ್ನೆ RTO ಆಫೀಸರ್ಸ್ಗೆ ಅದಲ್ಲ. ಬರೀ ಐಷಾರಾಮಿ ಆಡಿ
ಫೆರಾರಿ, ರೋಲ್ಸ್ ರಾಯ್ಸ್ ಇವೇ ಕಾಣತ್ವಾ? ಬೇರೆ ಗಾಡಿಗಳು ಅವಕ್ಕೆಲ್ಲ ಟ್ಯಾಕ್ಸ್ ಬರಲ್ವಾ? ಅವನು ಹಿಡ್ದಾಕಿ ಟ್ಯಾಕ್ಸ್ ವಿಚಾರದಲ್ಲಿ. ಯಾರು ಮೋಸ ಮಾಡಿದ್ದಾರೆ ಅವ್ರನ್ನ. ಟ್ಯಾಕ್ಸಲ್ಲಿ ದರ್ ಇಸ್ ಒನ್ ಜಡ್ಜ್ಮೆಂಟ್ ಎಲ್ಲೋ ಇದೆ. ಟ್ಯಾಕ್ಸ್ ಲೈಫನ್ನು ಕರ್ನಾಟಕದಲ್ಲಿ ಕಟ್ಟಿ ಅವ್ರು ರಿಜಿಸ್ಟ್ರೇಷನ್ ಚೇಂಜ್ ಮಾಡಿಸ್ಲೇಬೇಕು ಅಂತೇನಿಲ್ಲ ಅಂತ ಎಲ್ಲೋ ಒಂದು ಬಂದಂಗಿದೆ ಒಂದು ಕಡೆಯಲ್ಲೆಲ್ಲೋ. ಓಕೆ, ಅದನ್ನು ನಾನು ಚೆಕ್ ಮಾಡ್ಕೋತೀನಿ ಬೇಕಾರೆ. ಬಟ್ ಕಟ್ಸಿ ಅವ್ರ ಕೈಲುವೆ, ಬರೀ ದೊಡ್ಡವ್ರದ್ದೇ ಅಲ್ಲ, ದುಬಾರಿ ಕಾರ್ ಮಾತ್ರ ಅಲ್ಲ ನೀವು ಕಟ್ಬೇಕಾಗಿರೋದು. ಪಬ್ಲಿಸಿಟಿಗೆ ಇಳಿದು ಬಿಡಬೇಡಿ. ಓಕೆ, ದೊಡ್ಡದೇ ಅವ್ರದ್ದು ಕಟ್ಸಿ. ಎಸ್.